ನಿಮ್ಮನ್ನಗಲಿ ಆಶ್ರಮವನ್ನು ಬಿಟ್ಟು ಹೋಗು ಎಂದು ಹೇಳಿದಿರ ಸ್ವಾಮಿ. ರೇಣುಕಾ, ನಿಮ್ಮನ್ನು ಆಗಲಿ ಆಗಲಿ ನಾನಿಲ್ಲಿ ಹೋಗಲಿ ನಿಮ್ಮ ಆಶ್ರಯದಲ್ಲಿ ನಾನೆಂದು ಜೀವಿಸಲಿ ನಾನೆಂದು ಜೀವಿಸಲಿ. ಆಶ್ರಮದ ವಾಸಿಗಳಾದ ಅನಸೂಯೆ ಅರುಂಧತಿಯು ಪತಿಯೇ ಪ್ರತ್ಯಕ್ಷ ದೇವರು ಎಂದು ನಂಬಿ ಬಾಳಿದವರಲ್ಲಿ ನಾನೂ ಒಬ್ಬಳು. ನಿಮ್ಮ ಪಾದ ಮುಟ್ಟಿ ಪ್ರಮಾಣ ಮಾಡಿ ಹೇಳಿದರು. ಎಲ್ಲ ಪಾದಗಳನ್ನು ಮುಟ್ಟಬೇಡ, ಆ ಯೋಗ್ಯತೆ ನಿನಗಿಲ್ಲ. ಕೈ ಹಿಡಿದ ನಿನ್ನನ್ನು ಮಹತ್ತರವಾದ ಸ್ಥಾನಕ್ಕೆ ಕೊಂಡೊಯ್ಯಬೇಕೆಂದಿದ್ದೆ. ಆದರೆ ನಿನ್ನ ಅವಿವೇಕವೇ ನಿನ್ನನ್ನು ಕೆಳಮಟ್ಟಕ್ಕೆ ತಂದಿತು. ರೇಣುಕಾ, ಸತಿಯನ್ನು ಮನ್ನಿಸಲಾರ ಈ ಮುನಿ ಕುಲ ನಮ್ಮ ತಂದೆ ತಾಯಿಗಳ ಹತ್ತಿರ ಹೋಗುವೆನು ಸಾರಥಿ, ಅತಿ ಜಾಗ್ರತೆ. ಅದೇ ಪ್ರಕಾರವಾಗಿ ಹಾಗೂ ಮಾತೆ ರೇಣುಕಾ ರಾಜನ ಜೊತೆ ನಿನ್ನ ಆಶೀರ್ವಾದದಿಂದ ಕೈಲಾಸವಾಸನಾದ ಪರಮಾತ್ಮ ನಮ್ಮೆಚ್ಚಿಸಿ ಹೋದನ ತ್ರಿಶೂಲವನ್ನೇ ಪರಶುವನ್ನಾಗಿ ಪಡೆದುಕೊಂಡು ಬಂದಿರುವೆನು. ಈ ನಿನ್ನ ಮಗನಾದ ಪರಶುರಾಮನನ್ನು ಆಶೀರ್ವದಿಸಿದರೆ ಐಶ್ವರ್ಯ ಮತ್ತು ಮೇಲ ಕೇಳು ಪುತ್ರ. ಅಮ್ಮ ಜನನಿ, ಏನಿದು ನಿನ್ನ ಮನೋವ್ಯತೆ? ನೀನು ಕಣ್ಣೀರು ಸುರಿಸುತ್ತಿರುವ ಕಾರಣವೇನು ಜನನಿ? ಸೌಖ್ಯಪ್ರದಾಯಿನಿ. ಅಮ್ಮಯ್ಯ, ನೀನು ಕಣ್ಣೀರಿಡಲು ಕಾರಣ ಏನು? ಯಾವ ತಪ್ಪು ಮಾಡಿದೆ ಎಂದು ನನ್ನನ್ನು ಕೇಳುವುದಕ್ಕಿಂತ ನಾನಾವ ಅಪರಾಧ ಮಾಡಿದೆನೆಂದು ನಿನ್ನ ಎತ್ತಪ್ಪನನ್ನು ಕೇಳಿದರೆ ಆತನೇ ನಿನಗೆ ಉತ್ತರ ನೀಡುವುದು. ಸುತನೆ